ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಎಚ್ಚರ. 2026 ಮಾರ್ಚ್ 20ರ ನಂತರದ ಮಹಾ ಬದಲಾವಣೆ. ಈ 3 ವ್ಯಕ್ತಿಗಳನ್ನು ಗುರುತಿಸಿ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕೇವಲ ಒಂದು ಮಾಹಿತಿಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ದಿವ್ಯ ಸಂದೇಶ. ಕುಂಭರಾಶಿಯವರಾದ ನಿಮ್ಮ ಪಾಲಿಗೆ 2026 ಮಾರ್ಚ್ 20 ಒಂದು ಸಾಮಾನ್ಯ ದಿನಾಂಕವಲ್ಲ. ಅಂದು ಯುಗಾದಿಯ ಹತ್ತಿರದ ಸಮಯ. ಈ ಚೈತ್ರ ನವರಾತ್ರಿಯ ಈ ಒಂದು ಪುಣ್ಯಕಾಲದ ಆರಂಭ. ಈ ಕಾಲಘಟ್ಟದಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಸಂಚಲನ ನಡೆಯಲಿದೆ. ಈ ಸಂಚಲನವು ನಿಮ್ಮ ಸುತ್ತಲಿರುವ ಈ ನಕಲಿ ಸಂಬಂಧಗಳ ಮುಖವಾಡವನ್ನು ಕಳಚಲಿದೆ. ನಿಮ್ಮ ಅತ್ಯಂತ ಆಪ್ತರು ಎಂದು ನೀವು ನಂಬಿರುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕಾಲ ಹತ್ತಿರ ಬಂದಿದೆ. ಆದರೆ ಗಾಬರಿಯಾಗಬೇಡಿ. ಈ ಕಠಿಣ ಪರೀಕ್ಷೆಯ ನಡುವೆಯೂ 3 ವ್ಯಕ್ತಿಗಳು ನಿಮ್ಮ ಪಾಲಿನ ರಕ್ಷಾ ಕವಚವಾಗಿ ನಿಲ್ಲಲಿದ್ದಾರೆ. ಅವರು ಯಾರು? ಅವರ ಹೆಸರ ಮೊದಲ ಅಕ್ಷರಗಳೇನು? ಈ ಎಲ್ಲ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಾರ್ಚ್ 20ರ ನಂತರ ಶುರುವಾಗುವ ಚೈತ್ರ ನವರಾತ್ರಿಯ ಈ ಒಂದು ದಿವ್ಯ ಕಾಲದಲ್ಲಿ ಒಂದು ಭೀಕರ ಸಾಂಸಾರಿಕ ಬಿರುಗಾಳಿ ಏಳಲಿದೆ. ಇದು ನಿಮ್ಮ ಜೀವನದಲ್ಲಿ ಯಾರು ನಿಜವಾದವರು ಮತ್ತು ಯಾರು ಕೇವಲ ಸಮಯ ಸಾಧಕರು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇಂದು ನಿಮ್ಮೊಂದಿಗೆ ನಗುತ್ತಾ ಕುಳಿತಿರುವ ಸ್ನೇಹಿತರು, ಸಂಬಂಧಿಕರು ಅಥವಾ ಸಹೋದ್ಯೋಗಿಗಳು ನಾಳೆ ನಿಮ್ಮ ಕಷ್ಟದ ಸಮಯದಲ್ಲಿ ಕಣ್ಮರೆಯಾಗಬಹುದು. ಆದರೆ ನೆನಪಿಡಿ, ಈ ಪ್ರತಿಕ್ರಿಯೆಯು ನಿಮ್ಮ ಒಳಿತಿಗಾಗಿಯೇ ನಡೆಯುತ್ತಿದೆ. ಕೆಟ್ಟದ್ದನ್ನು ಕಿತ್ತೆಸೆದಾಗ ಮಾತ್ರ ಒಳ್ಳೆಯದಕ್ಕೆ ಜಾಗ ಸಿಗೋದು. ಶ್ರೀರಾಮನವಮಿ ಮತ್ತು ಏಪ್ರಿಲ್ ತಿಂಗಳ ಹನುಮ ಜಯಂತಿಯ ಈ ಶಕ್ತಿಯುತ ಮುಹೂರ್ತಗಳಲ್ಲಿ ಕೇವಲ 3 ಸತ್ಯವಾದ ಜೀವಿಗಳು ಮಾತ್ರ ನಿಮ್ಮ ಬೆನ್ನಿಗೆ ನಿಲ್ಲೋದು. ಈ 3ರನ್ನು ನೀವು ಗುರುತಿಸದಿದ್ದರೆ 2026 ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ನಿಮ್ಮ ಜೀವನದ ದೊಡ್ಡ ಅವಕಾಶಗಳನ್ನು ಹಾಳು ಮಾಡಬಹುದು. ನಮಗೆ ಯಾವಾಗಲೂ ಅನಿಸುತ್ತದೆ ನಮ್ಮ ಸುತ್ತಲೂ ನೂರಾರು ಜನರಿದ್ದಾರೆ, ನಮಗೆ ದೊಡ್ಡ ಕುಟುಂಬವಿದೆ ಎಂದು. ಆದರೆ ಸತ್ಯವೆಂದರೆ ನಮಗೆ ನಿಜವಾಗಿಯೂ ಬೇಕಾಗಿರುವುದು ನಮ್ಮ ಮೌನವನ್ನು ಓದುವ ಒಬ್ಬ ವ್ಯಕ್ತಿ. ನಾವು ಬೀಳುವ ಮೊದಲೇ ನಮ್ಮನ್ನು ಹಿಡಿಯುವ ಒಂದು ಕೈ. ಮಾರ್ಚ್ 20ರ ನಂತರ ನಿಮ್ಮ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ತಿರುಗಿದಾಗ, ನಿಮ್ಮ ಮನಸ್ಸು ಒಡೆದ ಕನ್ನಡಿಯಂತಾದಾಗ ಯಾರು ನಿಮಗೆ ಆಸರೆಯಾಗ್ತಾರೆ ಅವರೇ ನಿಮ್ಮ ನಿಜವಾದ ಶಕ್ತಿ. ಈ ದುಡ್ಡು, ಅಂತಸ್ತು ಅಥವಾ ಅಧಿಕಾರ ಜೀವನದ ಅತಿ ದೊಡ್ಡ ಆಸ್ತಿಯಲ್ಲ. ನಿಸ್ವಾರ್ಥವಾಗಿ ನಮ್ಮ ಜೊತೆ ನಿಲ್ಲುವ ಆ ವ್ಯಕ್ತಿಯೇ ನಿಜವಾದ ಆಸ್ತಿ. ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು 4 ಹಂತಗಳಲ್ಲಿ ನಿಮ್ಮನ್ನು ಬದಲಾಯಿಸಲಿದೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಆತಂಕ ಶುರುವಾಗಬಹುದು. ಆದರೆ ವಿಚಿತ್ರವೇನೆಂದರೆ ಈ ಸಮಯದಲ್ಲಿ ಯಾರ ಜೊತೆ ಮಾತನಾಡಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆಯೋ ಅಂತಹ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರಲು ಶುರು ಮಾಡ್ತಾರೆ. ನಿಮ್ಮ ಆತ್ಮದೊಂದಿಗೆ ಈ ಒಂದು ಕನೆಕ್ಟ್ ಆಗುವವರು ಇವರೇ. ಈ ಸಮಯದಲ್ಲಿ ನಾಟಕೀಯ ಬದಲಾವಣೆಗಳು ಆಗುತ್ತೆ. ನೀವು ಯಾರನ್ನು ತುಂಬ ನಂಬಿದ್ದೀರೋ ಅವರು ಈ ಫೋನ್ ಮಾಡುವುದನ್ನೇ ನಿಲ್ಲಿಸಬಹುದು ಅಥವಾ ನಿಮ್ಮಿಂದ ದೂರವಾಗಬಹುದು. ಆದರೆ ನೀವು ಯಾರನ್ನು ಕಡೆಗಣಿಸಿದ್ದೀರೋ ಅಥವಾ ಯಾರ ಮೇಲೆ ಸಂಶಯ ಪಟ್ಟಿದ್ದೀರೋ ಅಂತಹ ವ್ಯಕ್ತಿಗಳು ಆಪತ್ ಬಾಂಧವರಾಗಿ ನಿಮ್ಮ ಮುಂದೆ ನಿಲ್ಲೋದು. ಸತ್ಯವು ಈ ನೋವು ಕೊಡಬಹುದು, ಆದರೆ ಅದು ನಿಮ್ಮ ಭವಿಷ್ಯವನ್ನು ಗಟ್ಟಿಗೊಳಿಸುತ್ತೆ. ಈ ಒಂದು ಹನುಮ ಜಯಂತಿಯ ಸುಮಾರಿಗೆ ನಿಮಗೆ ಒಂದು ದೊಡ್ಡ ಸ್ಪಷ್ಟತೆ ಸಿಗುತ್ತೆ. ಆಗ ನಿಮಗೆ ಅನಿಸುತ್ತೆ, ಈಗ ನನಗೆ ಯಾರ ಭಯವೂ ಇಲ್ಲ, ಈ 3 ನನ್ನ ಜೊತೆಗಿದ್ದಾರೆ ಎಂದು. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಈ ಕೃಷ್ಣ ಸಾರಥಿಯಾದಂತೆ ನಿಮ್ಮ ಜೀವನದ ರಥಕ್ಕೆ ಈ 3 ಸಾರಥಿಗಳು ಆಗ್ತಾರೆ. ಯಾರು ಆ 3 ದಿವ್ಯ ವ್ಯಕ್ತಿಗಳು? ಹೆಸರಿನ ಮೊದಲ ಅಕ್ಷರಗಳು ನಾವು ನೋಡೋಣ. ಈಗ ಆ ರಹಸ್ಯವನ್ನು ಬಯಲು ಮಾಡುವ ಸಮಯ. ಬ್ರಹ್ಮಾಂಡದ ಸೂಚನೆಯಂತೆ ನಿಮ್ಮ ಜೀವನವನ್ನು ಬೆಳಗುವ ಆ 3 ವ್ಯಕ್ತಿಗಳು ಇವರೇ. ಮೊದಲನೆಯ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ಆರ್. ಇದು ಒಬ್ಬ ಪುರುಷನ ಹೆಸರು. ಇವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ಈ ಒಂದು ಬಾಲ್ಯದ ಒಡನಾಡಿಯಾಗಿರಬಹುದು. ಇವರು ನಿಮ್ಮ ತಪ್ಪುಗಳನ್ನು ಬೇರೆಯವರ ಮುಂದೆ ಆಡೋದೇ ಇಲ್ಲ, ಬದಲಾಗಿ ನಿಮ್ಮನ್ನು ಏಕಾಂತದಲ್ಲಿ ತಿದ್ದೋದು. ನಿಮಗೆ ಆರ್ಥಿಕ ಸಂಕಷ್ಟ ಬಂದಾಗ ಇವರು ತಮ್ಮ ಶಕ್ತಿ ಮೀರಿ ಸಹಾಯ ಮಾಡ್ತಾರೆ. ಇವರ ಮೇಲೆ ಸಂಶಯ ಪಡಬೇಡಿ, ಇವರನ್ನು ಕಳೆದುಕೊಳ್ಬೇಡಿ. ಎರಡನೆಯ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ವಿ.
ಇದು ಒಬ್ಬ ಮಹಿಳೆಯ ಹೆಸರು. ಇವರು ತಾಯಿ, ತಂಗಿ, ಪತ್ನಿ ಅಥವಾ ಸಹೋದ್ಯೋಗಿ ಯಾರಾದರೂ ಆಗಿರಬಹುದು. ಶಾಸ್ತ್ರ ಹೇಳುವಂತೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ. ಕುಂಭರಾಶಿಯವರೇ, ಈ ವಿ ಅಕ್ಷರದ ಮಹಿಳೆಯ ಪಾದ ನಿಮ್ಮ ಜೀವನದ ಮೇಲೆ ಬಿದ್ದ ಕೂಡಲೇ ನಿಮ್ಮ ಸಂಕಷ್ಟಗಳು ಕರಗಲು ಶುರುವಾಗುತ್ತವೆ. ಇವು ನಿಮ್ಮ ಪಾಲಿನ ಒಂದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿ. ಮೂರನೆಯ ವ್ಯಕ್ತಿ ಬಂದು ಮೊದಲ ಹೆಸರು ಅಂದರೆ ಅಕ್ಷರ ಎಸ್. ಇವರು ಲಕ್ಷಾಂತರ ಶತ್ರುಗಳ ನಡುವೆ ಸಿಗುವ ಒಂದು ಅಮೂಲ್ಯ ರತ್ನದಂತೆ. ಇವರು ನಿಮ್ಮ ಉನ್ನತಿಯನ್ನು ಕಂಡು ಅಸೂಯೆ ಪಡೋದಿಲ್ಲ. ನೀವು ಬೆಳೆಯಬೇಕೆಂದು ದೇವರಿಗೆ ಪ್ರಾರ್ಥಿಸುವ ಜೀವವಿದು. ಇವರು ನೀಡುವ ಸಲಹೆಗಳು ನಿಮ್ಮ ವ್ಯವಹಾರ ಅಥವಾ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ಈ ಮೂವರು ವ್ಯಕ್ತಿಗಳು ನಿಮ್ಮ ಜೊತೆ ನಿಲ್ಲಬೇಕೆಂದರೆ ನೀವು ಕೂಡ ಅವರ ನಂಬಿಕೆಗೆ ಅರ್ಹರಾಗಿರಬೇಕು. ನಿಮ್ಮ ಅಹಂಕಾರವನ್ನು ಬದಿಗಿಡಿ ಯಾರಾದರೂ ನಿಮ್ಮ ಒಳಿತಿಗಾಗಿ ಸಣ್ಣ ಸಹಾಯ ಮಾಡಿದರೂ ಅದನ್ನು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳಿ. ಸಂಬಂಧಗಳು ಗಟ್ಟಿಯಾಗುವುದು ಪ್ರಾಮಾಣಿಕತೆಯಿಂದ ಮಾತ್ರ. ಇದೇ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಈ ಕೆಲವು ಸ್ವಾರ್ಥಿಗಳ ಬಗ್ಗೆ ಎಚ್ಚರ ಇರಲಿ. ನೀವು ದೊಡ್ಡ ಕನಸು ಕಂಡಾಗ ಇದು ನಿನಗೆ ಸಾಧ್ಯವಿಲ್ಲ, ಸುಮ್ಮನೆ ಇರು ಎಂದು ಹೇಳುವವರ ಮಾತು ಕೇಳಬೇಡಿ. ಅವರು ನಿಮ್ಮ ದಾರಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ನೀವು ಸಾಧನೆ ಮಾಡಿದರೆ ಅವರ ಬೆಲೆ ಕಡಿಮೆಯಾಗುತ್ತೆ ಎಂಬ ಭಯ ಅವರದ್ದು. ಅಂತಹವರಿಂದ ದೂರವಿದ್ದು ಈ ಮೂವರು ಹಿತೈಷಿಗಳ ಕೈ ಹಿಡಿಯಿರಿ. ಕುಂಭರಾಶಿಯವರೇ, 2026ರ ಈ ಒಂದು ಮಾರ್ಚ್ ತಿಂಗಳು ನಿಮಗೆ ಕೇವಲ ಕಷ್ಟಗಳನ್ನಲ್ಲ, ಬದಲಾಗಿ ಅಮೂಲ್ಯವಾದ ಮನುಷ್ಯರನ್ನು ಪರಿಚಯಿಸಿಕೊಡುತ್ತೆ. ಪರಿಸ್ಥಿತಿಗಳು ಬದಲಾಗಲಿ ಅಥವಾ ಬಿಡಲಿ, ನಿಮ್ಮ ಮನಸ್ಸು ಮಾತ್ರ ವಜ್ರದಂತೆ ಗಟ್ಟಿಯಾಗಲಿದೆ. ಈ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈವರೆಗೆ ಅನುಭವಿಸಿದ ಕಷ್ಟಗಳೆಲ್ಲವೂ ಕೊನೆಗೊಳ್ಳುವ ಕಾಲ ಬಂದಿದೆ. ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗತಿಗಳ ಸಂಚಾರವು ಇಂದು ನಿಮ್ಮ ಪರವಾಗಿವೆ. ನಿಮ್ಮ ಜೀವನದಲ್ಲಿ ನೀವು ಇದುವರೆಗೆ ಕನಸಿನಲ್ಲೂ ಯೋಚಿಸದಂತಹ ದೊಡ್ಡ ಮಟ್ಟದ ಸುಖ ಮತ್ತು ಸಂತೋಷಗಳು ಈಗ ಸಾಕ್ಷಾತ್ಕಾರವಾಗಲಿವೆ. ಇಂದು ನೀವು ಅತ್ಯಂತ ಅದೃಷ್ಟವಂತರು. ನಿಮ್ಮ ಜೀವನದ ದಾರಿಯಲ್ಲಿ ಕತ್ತಲೆ ದೂರವಾಗಿ ಬೆಳಕು ಮೂಡುತ್ತಿದೆ. ನಿಮ್ಮ ಜೀವನದ ಈ ಒಂದು ಗತಿ ಬದಲಿಸಲು ಒಬ್ಬ ವಿಶೇಷ ವ್ಯಕ್ತಿಯ ಆಗಮನವಾಗಲಿದೆ. ಆ ಸುಂದರ ಕನ್ಯೆ ನಿಮ್ಮನ್ನು ಭೇಟಿಯಾದ ತಕ್ಷಣ ಭಾವುಕರಾಗಿ ಕಣ್ಣೀರು ಹಾಕಲಿದ್ದಾರೆ. ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಷ್ಟೊಂದು ವಿಚಿತ್ರ ಮತ್ತು ಗಾಢವಾಗಿದೆ. ನಿಮ್ಮ ಅದೃಷ್ಟದ ಬಾಗಿಲುಗಳು ಈಗ ತೆರೆದುಕೊಳ್ಳುತ್ತಿವೆ. ನಿಮ್ಮ ಜೀವನದಲ್ಲಿ ಪ್ರೀತಿಯು ಒಂದು ಹೊಸ ಆಯಾಮವನ್ನು ಪಡೆಯಲಿದೆ. ಹಿಂದೆ ನಿಮ್ಮಿಂದ ದೂರವಾಗಿದ್ದ ಈ ಒಂದು ಪ್ರೀತಿಯ ವ್ಯಕ್ತಿ ನಿಮ್ಮನ್ನಾಗಲಿ ಎಷ್ಟು ತವಕಿಸುತ್ತಿದ್ದರು ಎಂಬುದು ನಿಮಗೆ ಈಗ ಅರಿವಾಗಲಿದೆ. ಅವರು ನಿಮ್ಮನ್ನು ನೋಡಿದ ತಕ್ಷಣವೇ ತಬ್ಬಿಕೊಂಡು ಅಳುವ ಸಾಧ್ಯತೆ ಕೂಡ ಇದೆ. ಆಕೆಯ ಕಣ್ಣೀರು ನಿಮ್ಮ ಮೇಲಿರುವ ಅಪಾರ ಪ್ರೀತಿಯ ಸಂಕೇತ. ಆಕೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ನಿಮ್ಮ ಜೀವನಕ್ಕೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಬರಲಿದ್ದಾರೆ. ಆಕೆಯ ಪಾದಗಳು ನಿಮ್ಮ ಮನೆಯೊಳಗೆ ಬೀಳುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ ಆರ್ಥಿಕ ಚೈತನ್ಯ ಮೂಡಲಿದೆ. ಹಣದ ಹರಿವು ಹೆಚ್ಚಾಗಲಿದೆ. ಸ್ಥಿರ ಆಸ್ತಿ ಮತ್ತು ವಾಹನ ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಬದುಕು ಇಷ್ಟು ಸುಂದರವಾಗಿರಲು ಸಾಧ್ಯವೇ ಎಂದು ನೀವು ಆಶ್ಚರ್ಯಪಡುವ ದಿನಗಳಿವು. ದೇವರು ಪ್ರತಿಯೊಬ್ಬರಿಗೂ ಪರೀಕ್ಷೆ ಒಡ್ಡುತ್ತಾನೆ. ನೀವು ಆ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಿ. ಈಗ ಭಗವಂತನು ನಿಮಗೆ ಪ್ರತಿಫಲ ನೀಡುವ ಸಮಯ ಬಂದಿದೆ. ಇಂದಿನ ಈ ಒಂದು ಶುಕ್ರವಾರ ಅಂದರೆ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಕುಂಭರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿದೆ ಅಂತಲೇ ಹೇಳಬಹುದು. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ರೀತಿಯ ಉದಾರತೆ ಮೂಡುತ್ತೆ. ನೀವು ಇತರರೊಂದಿಗೆ ನಿಮ್ಮ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಿ. ಕಲೆ, ಸಾಹಿತ್ಯ ಅಥವಾ ಈ ಒಂದು ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಇದು ಸರಿಯಾದ ಸಮಯ. ಉದ್ಯೋಗದ ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಈ ಒಂದು ಬ್ಯಾಂಕಿಂಗ್, ಹಣಕಾಸು ಅಥವಾ ಲೆಕ್ಕಪತ್ರ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಅದ್ಭುತವಾದ ದಿನ. ಹೊಸ ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ನೀವು
ಕೆಲಸ ನಿರ್ವಹಿಸಲಿದ್ದೀರಿ. ಕಚೇರಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ. ನೀವು ನೀಡುವ ಹೊಸ ಐಡಿಯಾಗಳು ಸಂಸ್ಥೆಗೆ ಲಾಭ ತಂದುಕೊಡುತ್ತವೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗೆ ಅವಕಾಶಗಳು ಲಭ್ಯವಾಗಲಿವೆ. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಈಗ ಫಲ ನೀಡುವ ಕಾಲ. ಕುಟುಂಬದ ದೃಷ್ಟಿಯಿಂದ ಇಂದಿನ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಮನೆಯವರೊಂದಿಗೆ ಕಾಲ ಕಳೆಯಲು ನಿಮಗೆ ಹೆಚ್ಚಿನ ಸಮಯ ಸಿಗಲಿದೆ. ನಿಮ್ಮ ಕುಟುಂಬದ ಸದಸ್ಯರ ಅಥವಾ ಈ ಒಡಹುಟ್ಟಿದವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನೀವು ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ತೀರಾ. ಆದರೆ ನೆನಪಿಡಿ, ಎಷ್ಟೇ ಕೆಲಸವಿದ್ರೂ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಮರೆಯಬೇಡಿ. ಈ ಪ್ರೇಮ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ನಡೆಸುವಾಗ ಮಾತುಗಳ ಮೇಲೆ ನಿಗಾ ಇರಲಿ. ಸಣ್ಣ ವಿಷಯವು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಅಹಂಕಾರವನ್ನು ಬದಿಗಿಟ್ಟು ಶಾಂತ ರೀತಿಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ದೂರದ ಊರಿನಲ್ಲಿರುವ ಪ್ರಿಯತಮೆಯೊಂದಿಗೆ ಸಂಪರ್ಕ ಸಾಧಿಸಲು ಹೆಚ್ಚಿನ ಪ್ರಯತ್ನ ಬೇಕಾಗಬಹುದು. ಯಾವುದೇ ಮೂರನೇ ವ್ಯಕ್ತಿಯ ಪ್ರವೇಶಕ್ಕೆ ನಿಮ್ಮ ಸಂಬಂಧದಲ್ಲಿ ಜಾಗ ನೀಡಬೇಡಿ. ಇನ್ನು ಒಂಟಿಯಾಗಿರುವವರಿಗೆ ತಮ್ಮ ಈ ಮನದರಸಿಯನ್ನು ಭೇಟಿಯಾಗುವ ಅಥವಾ ಮನದ ಮಾತು ಹೇಳಿಕೊಳ್ಳುವ ಅವಕಾಶ ಇಂದು ಒದಗಿ ಬರಲಿದೆ. ಕುಂಭರಾಶಿಯವರೇ, ಪ್ರಕೃತಿಯು ನಮಗೆ ಯಾವಾಗಲೂ ಮುನ್ಸೂಚನೆಗಳನ್ನು ನೀಡುತ್ತೆ. ನೀವು ಜೀವನದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗುವ ಮುನ್ನ ಕೆಲವು ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಅನುಪಾಸಿನಲ್ಲಿ ಈ ಬೆಕ್ಕು ಅಳುವ ಶಬ್ದ ಕೇಳಿಸಿದರೆ ಅದು ಸ್ವಲ್ಪ ಮಟ್ಟಿನ ಅಶುಭ ಸಂಕೇತವಾಗಬಹುದು. ಇದು ಆರ್ಥಿಕ ನಷ್ಟ ಅಥವಾ ಆರೋಗ್ಯದಲ್ಲಿ ಏರುಪೇರಿನ ಮುನ್ಸೂಚನೆ ಆಗಬಹುದು. ಇಂತಹ ಸಮಯದಲ್ಲಿ ಜಾಗರೂಕರಾಗಿ ಇರುವುದು ಅವಶ್ಯಕ. ಆದರೆ ಸುಖ ಸಮಯ ಹತ್ತಿರವಿದ್ದಾಗ ನೀವು ಮುಂಜಾನೆ ಸೂರ್ಯೋದಯದ ವೇಳೆಗೆ ಕೋಗಿಲೆಯ ಮಧುರ ಧ್ವನಿಯನ್ನು ಕೇಳುತ್ತೀರಿ. ಇದು ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಆಗಮನ ಮತ್ತು ಸಂಪತ್ತಿನ ವೃದ್ಧಿಯ ಸಂಕೇತವಾಗಿದೆ. ಪ್ರತಿದಿನ ಮುಂಜಾನೆ ಎದ್ದು ಸಾಕ್ಷಾತ್ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ಮಂತ್ರದ ಪಠಣವು ನಿಮ್ಮ ಮಾನಸಿಕ ಅಶಾಂತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಮನೆಯಲ್ಲಿ ಲಕ್ಷ್ಮೀದೇವಿಯ ಪೂಜೆಯನ್ನು ತಪ್ಪದೇ ಮಾಡಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವ ಪೂಜೆಯು ನಿಮ್ಮ ಸಕಲ ದಾರಿದ್ರ್ಯವನ್ನು ನೀಗಿಸಿ ಮನೆಯಲ್ಲಿ ಐಶ್ವರ್ಯ ತುಂಬುವಂತೆ ಮಾಡುತ್ತೆ. ಕುಂಭರಾಶಿಯವರೇ, ನೀವು ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಪ್ರಾಮಾಣಿಕರು. ದೇವರು ಯಾವಾಗಲೂ ನಿಮಗೆ ಸಹಾಯವನ್ನು ಮಾಡ್ತಾನೆ. ಯಾವಾಗ ಭಗವಂತ ಕೊಡಲು ನಿರ್ಧರಿಸುತ್ತಾನೋ ಆಗ ಅವನು ಚಾವಣಿ ಸೀಳಿಕೊಂಡು ಕೊಡುತ್ತಾನೆ ಎಂಬ ಮಾತಿನಂತೆ ಇಂದು ನಿಮ್ಮ ಜೀವನದಲ್ಲಿ ಆ ಸುದಿನ ಬಂದಿದೆ. ನಿಮ್ಮ ಪ್ರೀತಿ, ವೃತ್ತಿ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಅಭೂತಪೂರ್ವ ಯಶಸ್ಸು ನಿಮ್ಮದಾಗಲಿದೆ. ಮನಸ್ಸಿನಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಸ್ಮರಿಸುತ್ತಾ ಇಂದಿನ ದಿನವನ್ನು ಉತ್ಸಾಹದಿಂದ ಆರಂಭಿಸಿ. ನಿಮ್ಮ ಎಲ್ಲ ಕಷ್ಟಗಳು ತೊಲಗಿ ಹೋಗಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.